children. Good morning everyone. I wish you a happy Children's Day to you all first. Because of you are the center of attraction of today's program what we are doing here in your school. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ಶಾಲೆಯ ಅಧ್ಯಕ್ಷರೇ, ಈ ಶಾಲೆಯ ಪ್ರಾಂಶುಪಾಲರೇ ಹಾಗೂ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಓರ್ವ ಗಣ್ಯ ವ್ಯಕ್ತಿಗಳೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಪೋಷಕರೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಜವಾಹರ್ಲಾಲ್ ನೆಹರು ಅವರ ಜಯಂತಿಯ ಪ್ರಯುಕ್ತ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಒಂದೆರಡು ಮಾತುಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. Nowadays we are calling our children as a blossom. ಅಂದ್ರೆ ಅರಳ್ತಾ ಇರುವಂತಹ ಮಗು ಅಂತ ಕರೀತಾ ಇದ್ದೇವೆ ಮಗುವನ್ನ. Why we are calling that means ಒಂದು ಮಗು ಹೂವಾಗಿ ಅರಳಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತಹ ಬೆಳಕು ಬೇಕು. ಆ ಬೆಳಕನ್ನ ಕೊಡುವಂತಹದ್ದೇ ನಮ್ಮ ಶಾಲೆಗಳು. Is it or not? Yes. So you are all blossoming the world. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ? ವರ್ಲ್ಡ್ ಅನ್ನ ಬ್ಲಾಸಮ್ ಮಾಡ್ತಾ ಇದ್ದೀರಿ. So you are all the little flowers in the garden. Like in a garden, how the flowers are there? The flowers are looking very beautiful, no, in the garden. Like in the schools, you are all the flowers. Are you agree with me? Yes, you are all the flowers. So what's the flower's nature? What is the flower's nature? Pardon? Say loudly. Blossoming. Then it is giving fragrance to us. Is it or not? Yes, it is giving fragrance. ಅಂದ್ರೆ ಸುವಾಸನೆಯನ್ನ ಕೊಡುತ್ತೆ. ಹೂ ಒಂದೇ ದಿನ ಇರುತ್ತೆ ಅಲ್ವಾ? Only one day it will stay in the tree. If you pick the flower means ಏನಾಗುತ್ತೆ? What will happen? It dies. ಅಲ್ವಾ? ಅದೇ ಗಿಡದಲ್ಲಿದ್ರೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತಾ? Yes. ಒಂದು ಹೂ ಹೇಗೆ ಗಿಡದಲ್ಲಿದ್ರೆ ಚೆನ್ನಾಗಿರುತ್ತೋ ಹಾಗೆ ನಿಮ್ಮ ಬದುಕು ಸುಂದರವಾಗಿರ್ಬೇಕು ಅಂತಂದ್ರೆ we have to protect ourselves. We have to protect ourselves like a flower. See, Nehru Chacha photo nodidira? What is in his pocket? What is there in his pocket? Flower. Why he indicates a flower? Why he put a rose flower in his pocket? Yes, he likes children. What? He likes children. So that's why we are celebrating his birthday, behalf of his birthday, as a Children's Day on November 14th. Okay? For you all, you are the future leaders, innovators and change makers. ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಇಷ್ಟು ದಿನ ಹೇಳ್ತಾ ಇದ್ವಿ. ಆದ್ರೆ ಇವತ್ತಿನ ಕೋಡ್ ಚೇಂಜ್ ಆಗಿದೆ ಸರ್. ಇವತ್ತಿನ ಮಕ್ಕಳೇ ಇವತ್ತಿನ ಪ್ರಜೆಗಳು. ಯಾಕೆ ಅಂದ್ರೆ ಟುಮಾರೋ ವಿ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಆನ್. ಸೊ ದಟ್ಸ್ ವೈ ಯು ಆರ್ ದ ಫ್ಯೂಚರ್ ಲೀಡರ್ಸ್, ಇನ್ನೋವೇಟರ್ಸ್, ಚೇಂಜ್ ಮೇಕರ್ಸ್, ಕ್ರಿಯೇಟರ್ಸ್, energetic inspirers. Never stop exploring, learning and dreaming your life, children. So I would like to say these words again and again because of we have to move on and we have to learn on till our womb to tomb. So we have to learn each and every day. ಪ್ರತಿ ದಿನ ಕಲಿಯೋದಿರುತ್ತೆ. ಇಲ್ಲಿ ಬಹಳಷ್ಟು ಪೋಷಕರು ಇದ್ದಾರೆ, ಪ್ಯಾರೆಂಟ್ಸ್ ಇದ್ದಾರೆ. ಕನ್ನಡ ಮಾತಾಡ್ಬೋದಾ? ತೆಲುಗು ಹೇಳ್ಬೇಕಾ? ಕನ್ನಡ ಅರ್ಥ ಆಗುತ್ತಾ? ಪ್ಲೀಸ್ ಅರ್ಥ ಆಗುತ್ತೆ ಅಂದ್ರೆ ಒಂದು ಹೈಫೈ ಕೊಡಿ. ಎಸ್, ಓಕೆ, ಡನ್. ಸೊ ಬಹಳಷ್ಟು ಜನ ಪೋಷಕರಿದ್ದಾರೆ. ಇವತ್ತೇನಾಗ್ತಾ ಇದೆ ಅಂತಂದ್ರೆ ನಾನು ನನ್ನ ಮೊಬೈಲ್, ನನ್ನ ಮಗು ಪಕ್ಕಕ್ಕಿರ್ತಾನೆ, ಅವನ ಕೈಯಲ್ಲಿ ಒಂದು ಮೊಬೈಲ್. ನಮ್ಮ ಮನೆಯವ್ರ ಪಕ್ಕದಲ್ಲಿ ಇರ್ತಾರೆ, ಅವ್ರ ಕೈಯಲ್ಲಿ ಒಂದು ಮೊಬೈಲ್. ಅವ್ರ ಅಕ್ಕನೋ ತಮ್ಮನೋ ಅಣ್ಣನೋ ಇರ್ತಾನೆ, ಅವನ ಕೈಯಲ್ಲಿ ಒಂದು ಮೊಬೈಲ್ ಕೊಡ್ತಾ ಇದೀವಿ. ನಾವೆಲ್ಲ
ಅಂದ್ರೆ ನಾವು ನೀವು ಎಲ್ಲ ಬೆಳೆದಾಗ ನಮ್ಮ ಹತ್ರ ಮೊಬೈಲ್ ಇರ್ಲಿಲ್ಲ, ಹೌದಾ? ಮಾತಾಡ್ಬೇಕು ಪೋಷಕರು. ಇತ್ತ ಮೊಬೈಲ್ ಸೇ ಲೌಡ್ಲಿ. ಇಲ್ಲ, ಮನೆಯಲ್ಲಿ ಯಜಮಾನ್ ಹತ್ರ ಮಾತಾಡ್ತಿರಲ್ಲ ಗಟ್ಟಿಯಾಗಿ, ಹಾಗೆ ಮಾತಾಡಿ. ಇತ್ತ ಮೊಬೈಲ್ ಇಲ್ಲ. ಅವಾಗ ನಾವು ಹೇಗೆ ಬೆಳೆದ್ವಿ, ಈಗ ನಮ್ಮ ಮಕ್ಕಳು ಹೇಗೆ ಬೆಳೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದ್ ಮಗು, ಚಿಕ್ಕ ಪುಟ್ಟ ಮಗು ಹುಟ್ಟಿ 1 ವರ್ಷ 6 ತಿಂಗಳು ಆದ ತಕ್ಷಣನೇ ಅವನಿಗೆ ಊಟ ಮಾಡಿಸ್ಬೇಕಂದ್ರೆ ನಮ್ಮ ಅಮ್ಮ ಹೊರಗಡೆ ಎತ್ಕೊಂಡೋಗಿ ಚಂದಮಾಮ ಬಾರೋ ಜಾಬಿಲ್ಲಿ ರಾವೆ ಅಂತ ಹಾಡು ಹಾಡ್ತಾ ಇದ್ರು. ಚಂದಮಾಮನ ನಮ್ಮ ಮಾಮನನ್ನಾಗಿ ಮಾಡ್ತಾ ಇದ್ರು. ಈಸ್ ಆರ್ ಅಂಕಲ್, ಮೋನ್ ಈಸ್ ಆರ್ ಅಂಕಲ್. ಎವ್ರಿ ಡೇ ವಿ ಯೂಸ್ ಟು ಸಿ ಮೋನ್ ಅಂಡ್ ವಿ ಯೂಸ್ ಟು ಈಟ್. ಇಲ್ಲ, ರಸ್ತೆಯಲ್ಲಿ ಬರ್ತಾ ಹೋಗ್ತಾ ಇರುವಂತ ವೆಹಿಕಲ್ಸ್ ಅನ್ನ ತೋರಿಸ್ತಾ ಇದ್ರು. ಇದು ಲಾರಿ, ಇದು ಆಟೋ, ಇದು ಬಸ್ಸು, ಇದು ಸೈಕಲ್ ಅಂತ. ಆ ತರ ಎತ್ಕೊಂಡೋಗಿ ಊಟ ಮಾಡಿಸ್ತಾ ಇದ್ವಿ. ಇಲ್ಲ, ಮನೇಲಿರೋ ದೊಡ್ಡವರು ಯಾರೋ ಒಬ್ರು ಪ್ರೊಟೆಕ್ಟ್ ಮಾಡಿ ಊಟ ಮಾಡಿಸ್ತಾ ಇದ್ರು. ಅವಾಗ ಬಹಳಷ್ಟು ಸ್ಟೋರೀಸ್ ಹೇಳ್ತಾ ಇದ್ವಿ ಆ ಮಗು ಊಟ ಮಾಡ್ಬೇಕು ಅಂದಾಗ. ವಾಟ್ ವಿ ಆರ್ ಡೂಯಿಂಗ್ ಟುಡೇ, ಇವತ್ತೇನ್ ಮಾಡ್ತಾ ಇದ್ದೀವಿ, ನಮ್ಮ ಕೆಲಸ ಈಸಿ ಆಗ್ಬೇಕು ಅಂತ ವಿ ಯೂಸ್ ಟು ಗಿವಿಂಗ್ ದ ಮೊಬೈಲ್ಸ್ ಟು ದೆಮ್. ಒಂದ್ ಮೊಬೈಲ್ ಕೊಟ್ಬಿಡ್ತೀವಿ, ಅದ್ರಲ್ಲಿ ಒಂದು ರೈಮ್ ಇಟ್ಕೊಂತಾನೆ, ಅವನ ಅದನ್ನ ತಿಕ್ತಾನೆ ಇರ್ತಾನೆ. ನಮ್ ಕೆಲಸ ನಾವು ಮಾಡ್ಕೊಳ್ತಾ ಇರ್ತೀವಿ, ಅವನಿಗೆ 1-2 ತುತ್ತು ಊಟ ಮಾಡಿಸ್ತಾ ಇದ್ದೀವಿ. ವಾಟ್ ವಿ ಆರ್ ಟೇಕಿಂಗ್ ಇನ್ ಅ ಫುಡ್, ಏನು ಆಹಾರವನ್ನ ತಿಂತಾ ಇದೀವೋ ನಮ್ಮ ಯೋಚನೆಗಳು ಕೂಡ ಹಾಗೆ ಆಗ್ತಾ ಇದ್ದಾವೆ. While watching mobile, TV and discussing stupid things in at home, ಅದೇ ನಮ್ಮ ಮಕ್ಕಳ ಮನಸ್ಸಲ್ಲಿ ಬಿತ್ತದಂಗಾಗುತ್ತೆ. ಸೊ ಹಾಗಾಗಿ ಐ ಆಮ್ ರಿಕ್ವೆಸ್ಟಿಂಗ್ ಯು ದ ಪೇರೆಂಟ್ಸ್, ನಿಮ್ಮ ಮಕ್ಕಳನ್ನ ಮೊಬೈಲ್ಗಿಂತ ಹೆಚ್ಚು ಪ್ರೀತಿಸ್ರಿ. ಮೊಬೈಲ್ಗೆ ಕೊಡೋ ಟೈಮ್ಗಿಂತ ನಿಮ್ಮ ಮಕ್ಕಳಿಗೆ ಹೆಚ್ಚು ಟೈಮನ್ನ ಕೊಡಿ. ಒಂದು ಕಾಲದಲ್ಲಿ ಒಂದೇ ರೂಮು 2 ರೂಮ್ ಇರ್ತಾ ಇತ್ತು, ಎಲ್ಲರೂ ಒಟ್ಟಿಗೆ ಮಲಗ್ತಾ ಇದ್ವಿ. We share lot of things in front of our children, our parents, our grandparents, aunties with and uncles. ಇವತ್ತೇನಾಗ್ತಾ ಇದೆ ಅಂದ್ರೆ ಫ್ಯಾಮಿಲೀಸ್ ತುಂಬಾ ನ್ಯೂಕ್ಲಿಯರ್ ಆಗ್ತಾ ಇದೆ. ಅಪ್ಪ ಅಮ್ಮ ಮಕ್ಕಳು, ಅವರಿಗೆ ವಿ ಆರ್ ನಾಟ್ ಗಿವಿಂಗ್ ದ ಟೈಮ್ ಪ್ರಾಪರ್ಲಿ ಟು ಅವರ್ ಚಿಲ್ಡ್ರನ್. ನಮ್ಮ ಮಕ್ಕಳ ಜೊತೆ ನಾವು ಟೈಮ್ ಕೊಡ್ತಾ ಇಲ್ಲ. ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅವರ್ ಚಿಲ್ಡ್ರನ್, ಅವ್ರು ಏನ್ ಆಗ್ಬೇಕು ಅನ್ಕೊಳ್ತಾ ಇದಾರೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಎಷ್ಟು ಜನ ಪೇರೆಂಟ್ಸ್ ಪ್ರತಿದಿನ ಮಗು ಶಾಲೆಗೆ ಬಂದ ತಕ್ಷಣ ಅವ್ರ ಜೊತೆ ಕೂತ್ಕೊಂಡು ಇವತ್ತೇನ್ ಮಾಡಿದ್ದಾರೆ ಶಾಲೆಯಲ್ಲಿ ಅಂತ ಕೇಳ್ತಾ ಇದ್ದೀವಿ. ಟೀಚರ್ ಇಸ್ ನಾಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಚೈಲ್ಡ್, ಬಿಕಾಸ್ ಆಫ್ ವಿ ಆರ್ ಹ್ಯಾವಿಂಗ್ 30 or 40 ಸ್ಟೂಡೆಂಟ್ಸ್ ಇನ್ ಅವರ್ ಕ್ಲಾಸಸ್. ಒಂದು ತರಗತಿಯಲ್ಲಿ 30-40 ಮಕ್ಕಳು ನಮ್ಮ ಜೊತೆ ಇರ್ತಾರೆ. ಅಷ್ಟೂ ಜನರನ್ನ ವಿ ಹ್ಯಾವ್ ಟು ಟೇಕ್ ಕೇರ್. ಬಟ್ ನಿಮಗೆ 1 ಅಥವಾ 2 ಮಗು ಮನೆಯಲ್ಲಿರುತ್ತೆ. ಯು ಹ್ಯಾವ್ ಟು ಟೇಕ್ ಕೇರ್ ಅಬೌಟ್ ದ ಚೈಲ್ಡ್. ಇವತ್ತೇನಾಗಿದೆ, ಏನ್ ಮಾಡಿದ್ದಾರೆ, ಏನ್ ಕಲಿತಾ ಇದೀಯಾ ಅಂತ ವಿ ಶುಡ್ ಟೇಕ್ ಕೇರ್. ಯಾಕೆ ಈ ಮಾತನ್ನ ಹೇಳ್ತೀನಿ ನಾನು ಅಂದ್ರೆ, ನಮ್ಮಲ್ಲೊಂದು ಮಾತಿದೆ, ಮನೆಯ ಮೊದಲ ಪಾಠ ಶಾಲೆ, ತಾಯಿ ತಾನೇ ಮೊದಲ ಗುರುವು, ತಾಯಿಯಿಂದ ಪಾಠ ಕಲಿತ ನಾವು ಧನ್ಯರು ಅಂತ. ಶಿ ಇಸ್ ದ ಫಸ್ಟ್ ಟೀಚರ್. ಹೂ ಇಸ್ ದ ಫಸ್ಟ್ ಟೀಚರ್? ಮದರ್. ಸೊ ವಿ ಶುಡ್ ಲವ್, ವಿ ಶುಡ್ ಒಬೇ ಹರ್ orders and we should obey her words. ನಿಮ್ಮ ಅಮ್ಮ ಹೇಳಿರೋ ಮಾತನ್ನ ಕೇಳ್ತೀರಾ ನೀವೆಲ್ಲ? ಅಪ್ಪ ಹೇಳಿರೋ ಮಾತು ಕೇಳ್ತೀರಾ? Are you obeying their words? If someone came to home, I'll give you an example. Milk is khali at home. If mother called you and go and bring milk packet, means what you ask? Amma, you will give me 1 rupee. Otherwise, Amma, you will give 1 chocolate. Is it or not? You are asking bribe to them. Is it? ಅಲ್ವಾ? ನಾವೆಲ್ಲ ಚಿಕ್ಕವರಿದ್ದಾಗ ಹೋಗಿ ಓಡಿ 1 ಪ್ಯಾಕೆಟ್ ತಗೊಂಬ ಹಾಲು ಅಂದ್ರೆ ಓಡಿ ಹೋಗ್ತಿದ್ವಿ ತಗೊಂಬರ್ಲಿಕ್ಕೆ. ಆದ್ರೆ ಇವತ್ತಿನ ಮಕ್ಕಳಿಗೆ 1 ಹಾಲಿನ ಪ್ಯಾಕೆಟ್ ತಗೊಂಬ ಅಂದ್ರೆ, ಯಾಕಂದ್ರೆ ಮೊಬೈಲ್ ನೋಡ್ತಿರ್ತಾನೆ, ಅದನ್ನ ಬಿಟ್ಟು ಮೊಬೈಲ್ ಬಿಟ್ಟು ಅವ್ನು ಹಾಲಿನ ಪ್ಯಾಕೆಟ್ ತಗೊಂಬರ್ಲಿಕ್ಕೆ ಓಡ್ಬೇಕು ಅಂದ್ರೆ ಅವನಿಗೆ ನಾವೇನಾದ್ರು ಲಂಚ ಕೊಡ್ಬೇಕು. ಲಂಚ ಎಲ್ಲಿಂದ ಬೆಳೆಸ್ತಾ ಇದ್ದೀವಿ? ಮನೆಯಿಂದ ಬೆಳೆಸ್ತಾ ಇದ್ದೀವಿ. ಯಾರು ಬೆಳೆಸ್ತಾ ಇದ್ದಾರೆ? ಆಫೀಸರ್ಸ್ ಬೆಳೆಸ್ತಾ ಇದ್ದಾರಾ? ಸೊಸೈಟಿ ಬೆಳೆಸ್ತಾ ಇದೆಯಾ? ಪ್ಲೀಸ್ ಆ ಪೇರೆಂಟ್ಸ್ ಮಾತಾಡ್ಬೇಕು ನನ್ನ ಜೊತೆ. ಯಾರು ಬೆಳೆಸ್ತಾ ಇದ್ದಾರೆ ಬ್ರೈಬನ್ನ? ಮನೆಯಲ್ಲಿ ಪೇರೆಂಟ್ಸ್ ಆದ ನಾವೇ ಬೆಳೆಸ್ತಾ ಇದ್ದೀವಿ. ಬೇಗ ಹೋಗೋ 1 ಚಾಕ್ಲೇಟ್ ಕೊಡ್ತೀನಿ, 1 ರೂಪಿ ಕೊಡ್ತೀನಿ, ಹಾಲಿನ ಪ್ಯಾಕೆಟ್ ತಗೊಂಬ.
ಇವೆಲ್ಲ ಮೈನ್ಯೂಟ್ ಥಿಂಗ್ಸ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ಮಕ್ಕಳು ನಾಳೆ ಒಳ್ಳೆ ಪ್ರಜೆಗಳಾಗಬೇಕು, ಹ್ಯೂಮನ್ ವ್ಯಾಲ್ಯೂಸ್ ಇಟ್ಕೊಂಡು ಬೆಳಿಬೇಕು ಅಂದ್ರೆ ನಾವೇ ಬೆಳೆಸ್ಬೇಕು. ದಟ್ ಈಸ್ ದ ಪ್ರೈಮ್ ರೆಸ್ಪಾನ್ಸಿಬಿಲಿಟಿ ಆಫ್ ಅ ಮದರ್, ನಾಟ್ ಎ ಫಾದರ್ ಅಂತ ಹೇಳಲ್ಲ. ಫಾದರ್ ಹ್ಯಾಸ್ ಟು ಕೇರ್ ಅಬೌಟ್ ಹಸ್ ಚೈಲ್ಡ್, ಬಟ್ ಮೋರ್ ಓವರ್ ಪ್ಯಾರೆಂಟ್ಸ್ ಅಲ್ಲಿ ತಾಯಿದು ಮೊದಲ ಸ್ಥಾನ ಇರುತ್ತೆ. ಅಮ್ಮ ಶುಡ್ ಟೇಕ್ ಕೇರ್, ಮಮಾಸ್ ಶುಡ್ ಟೇಕ್ ಕೇರ್, ಮದರ್ ಶುಡ್ ಟೇಕ್ ಕೇರ್ ಅಬೌಟ್ ಯುವರ್ ಚೈಲ್ಡ್. ಆ ಮಗುವಿನ ಹತ್ರ ಮಾತಾಡಿ, ಏನ್ ನಡೀತಾ ಇದೆ, ಅವನಿಗೇನೋ ಇಷ್ಟ ಇರುತ್ತೆ, ಬರೀ ಓದು 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 ಓದು, ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಹೋಪ್ಲೆಸ್ ಆಗ್ಬಿಟ್ಟಿದೆ ಇವತ್ತದು. ಎ ಪ್ಲಸ್ ಎ ಪ್ಲಸ್ ಹೋಪ್ಲೆಸ್ ಆಗ್ತಾ ಇದೆ, ಬಿಕಾಸ್ ಆಫ್ ಯು ಆರ್ ನಾಟ್ ಗಿವಿಂಗ್ ದ ವ್ಯಾಲ್ಯೂಸ್ ಟು ದಮ್. ಇಫ್ ಸಮ್ಮನ್ ಕೇಸ್ ಎಲ್ಡರ್ಸ್ ಯಾರಾದ್ರೂ ಬಂದ್ರೆ ನಿಂತ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ ಮಗುಗೆ, ಆ ರೆಸ್ಪೆಕ್ಟ್ ಕೊಡೋದು ಗೊತ್ತಾಗ್ತಾ ಇಲ್ಲ ಮಗುಗೆ. ವಿ ಆರ್ ಗೋಯಿಂಗ್ behind of marks. That is not the important thing. We have to develop a child like as a flower. ನಾನು ಯಾಕೆ ಫ್ಲವರ್ ಅನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ, ಒಂದು ಹೂವು ನೋಡಿದಾಗ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನಮ್ಮ ಮಕ್ಕಳನ್ನ ನಾವು ಬೆಳೆಸಬೇಕಾಗಿದೆ, ಹಾಗೆ ನಮ್ಮ ಮಕ್ಕಳನ್ನ ನಾವು ನೋಡ್ಬೇಕಾಗಿದೆ. ಒಂದು ಹೂವಿನ ತರ ನಾನು ನನ್ನ ಮಗುವನ್ನ ನೋಡಿದಾಗ, ಕಲರ್ಫುಲ್ ಹೂವಿದೆ ಸೃಷ್ಟಿಯಲ್ಲಿ, ಅಲ್ಲ ಎಷ್ಟೊಂದನ್ನ ಸೃಷ್ಟಿ ಮಾಡಿದ್ದಾನೆ. ಇಲ್ಲಿರೋ ಎಲ್ಲ ಗಿಡಗಳನ್ನ ನೋಡಿ, ಒಂದು ಇದ್ದಂಗ ಒಂದಿಲ್ಲ. ಇಲ್ಲಿ ಕಟ್ಟಿರೋ ಎಲ್ಲ ಬಲೂನ್ಸ್ ಅನ್ನ ನೋಡಿ, ಒಂದ್ ಕಲರ್ ಇದ್ದಂಗ ಒಂದಿಲ್ಲ. ಇಲ್ಲಿರುವ ಎಲ್ಲ ಪರ್ಸನಾಲಿಟೀಸ್ ಅನ್ನ ನೋಡಿ, ಒಬ್ರು ಇದ್ದಂಗ ಒಬ್ರಿಲ್ಲ. ಎವ್ರಿ ಚೈಲ್ಡ್ ಇಸ್ ಅ ಯೂನಿಕ್ ಪರ್ಸನಾಲಿಟಿ. ನನ್ ಮಗಂಗೆ ಏನೂ ಬರಲ್ಲ ಅನ್ನೋ ಮಾತನ್ನ ಬಿಟ್ಬಿಡಿ ಇವತ್ತಿಂದಾನೆ. ಪಕ್ಕದ ಮನೆ ಹುಡುಗ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾನೆ, ಅದನ್ನ ಬಿಟ್ಬಿಡಿ. ನಿಮ್ಮ ಮಗ ನಿಮಗೆ ಯೂನಿಕ್, ನಿಮ್ಮ ಮಗಳು ನಿಮಗೆ ಯೂನಿಕ್. ಎಸ್, ಮಾರ್ಕ್ಸ್ ಕಡಿಮೆ ಬಂತ, ಎಂಕರೇಜ್ ಮಾಡಿ, ಹೋಗ್ಲಿ ಈ ಸರಿ ಕಡಿಮೆ ತಗೊಂಡಿದ್ಯಾ, ನೆಕ್ಸ್ಟ್ ಚೆನ್ನಾಗಿ ಓದ್ಲಿಕ್ಕೆ ಅವಳಿಗೆ ಸಪೋರ್ಟ್ ಮಾಡಬೇಕು. ಬೈಯೋದು, ಹೊಡಿಯೋದು, ಗಲಾಟೆ ಮಾಡೋದು, ಜಗಳ ಮಾಡೋದು ಅದೆಲ್ಲ ಬಿಟ್ಟು ಮಗುವಿನ ಮುಂದೆ ವಿ ಆರ್ ದ ರೋಲ್ ಮಾಡೆಲ್ಸ್. ವಿ ಹ್ಯಾವ್ ಟು ಬಿ ಎ ರೋಲ್ ಮಾಡೆಲ್ಸ್. ಮನೆಯಲ್ಲಿ ಅಪ್ಪ ಅಮ್ಮ ಆದವರು, ತರಗತಿಯಲ್ಲಿ ಟೀಚರ್ಸ್ ರೋಲ್ ಮಾಡೆಲ್ಸ್ ಆದಾಗ ಯಾಕೆ ಉತ್ತಮ ಸಮಾಜ ನಿರ್ಮಾಣ ಆಗಲ್ಲ? ಖಂಡಿತ ಆಗುತ್ತೆ. ಸೊ ಒಳ್ಳೆ ಸಮಾಜ ನಿರ್ಮಾಣ ಆಗ್ಬೇಕು ಅಂದ್ರೆ ತಾಯಿಯ ಜವಾಬ್ದಾರಿ ಇದೆ, ತಂದೆಯ ಜವಾಬ್ದಾರಿ ಇದೆ, ಶಾಲೆಯಲ್ಲಿ HM's ಜವಾಬ್ದಾರಿ ಇರುತ್ತೆ, ಶಿಕ್ಷಕರ ಜವಾಬ್ದಾರಿ ಇರುತ್ತೆ, ಹಾಗೆ ಸಮಾಜದ ಜವಾಬ್ದಾರಿ ಕೂಡ ಇರುತ್ತೆ. ವಿ ಶುಡ್ ಆಲ್ ಆಫ್ ವಿಲ್ ಟೇಕ್ ಕೇರ್ ಅಬೌಟ್ ಅ ಚೈಲ್ಡ್. ಆ ಮಗು ಬೆಳಿಬೇಕು ಅಂದ್ರೆ ಇಷ್ಟೂ ಜನರ ಪಾತ್ರ ಇರುತ್ತೆ. ಹೇಗೆ ನಮ್ಮ ಬೆರಳುಗಳು ಬೆಂಡಾದ್ರೆ ಒಂದು ತುತ್ತು ನಮಗೆ ಬಾಯಿಗೆ ಹೋಗುತ್ತೋ, ಹಾಗೆ ವಿ ಹ್ಯಾವ್ ಟು ಸಪೋರ್ಟ್ ಈಚ್ ಅಂಡ್ ಎವ್ರಿ ಪರ್ಸನ್ ಇನ್ ಅ ಫ್ಯಾಮಿಲಿ, ಇನ್ ಅ ಸ್ಕೂಲ್, ಇನ್ ಅ ಸೊಸೈಟಿ. ಎಲ್ಲಾ ಕಡೆನೂ ನಾವು ಓಜಸ್ಟ್ ಆಗ್ಬೇಕು, ಅರ್ಥ ಮಾಡ್ಕೋಬೇಕು, ಒಬ್ರಿಗೊಬ್ರು ಏನ್ ಬೇಕು ಅಂತ ತಿಳ್ಕೊಂಡು ಆ ಮಗುವನ್ನ ಬೆಳೆಸ್ಬೇಕಾಗಿದೆ. ಯಾಕೆ ಮತ್ತೆ ಮತ್ತೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಹ್ಯೂಮನ್ ವ್ಯಾಲ್ಯೂಸ್ ಬಹಳ ಕಡಿಮೆ ಆಗ್ತಾ ಇದೆ ಇವತ್ತು. ವ್ಯಾಲ್ಯೂಸ್ ಎಲ್ಲಿ ಬೆಳಿಬೇಕು ಅಂದ್ರೆ ಮನೆಯಲ್ಲೇ ಬೆಳಿಬೇಕಾಗಿದೆ. ಮೊಬೈಲ್ಗಿಂತಲೂ ಮಗುವಿಗೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡೋಣ. ಪುಸ್ತಕವನ್ನ ಬಗ್ಗೆ ನಾವು ತಲೆ ಇಟ್ಟು ಓದಿದ್ರೆ ಆ ಪುಸ್ತಕ ನಮ್ಮನ್ನ ತಲೆ ಎತ್ತುವಂತೆ ಮಾಡುತ್ತಂತೆ. ಅದೇ 24 ತಾಸು ನಾನು ಮೊಬೈಲ್ ಅನ್ನ ನೋಡಿದ್ರೆ ಸಮಾಜದಲ್ಲಿ ನನ್ನನ್ನ ತಲೆ ತಗ್ಗಿಸುವಂತನೇ ಮಾಡುತ್ತೆ. ಬಿಕಾಸ್ ಆಫ್ ಇದರಿಂದ ಏನು ಲಾಭ ಇಲ್ಲ, ಇದೆ ಬಳಸುವ ಹಾಗೆ. ಹೌದಾ? ಆ ಮಗು ಬಂದ ತಕ್ಷಣ ಗೇಮ್ಸ್ ಆಡುತ್ತೆ, ಯಾವ ಗೇಮ್ ಆಡ್ತಾ ಇದೆ ಅನ್ನೋದು ನೋಡ್ತಾ ಇಲ್ಲ. ಆ ಮಗು ಬಂದ್ಮೇಲೆ ಏನೋ ನೋಡುತ್ತೆ, ಅದನ್ನ ನಾವು ಗಮನಿಸ್ತಾ ಇಲ್ಲ. ಅತಿ ಹೆಚ್ಚು ಮಕ್ಕಳು ಇವತ್ತು ಮಣ್ಣಲ್ಲಿ ಆಟ ಆಡ್ತಾ ಇಲ್ಲ. ಅವರಿಗೆ ಚಿಲ್ಲಿ ದಂಡ ಗೊತ್ತಿಲ್ಲ. ಹೌದಾ? ಗೊತ್ತಾ ಚಿಲ್ಲಿ ದಂಡ? ಏನು ಚಿಲ್ಲಿ ದಂಡ ಮೀನ್ಸ್? ಎಸ್, ವೆರಿ ಗುಡ್. ಚಿಕ್ಕ ಕಟ್ಟಿಗೆ ಇಟ್ಟು ಇನ್ನೊಂದು ದೊಡ್ಡ ಕಟ್ಟಿಗೆಯಿಂದ ಹೊಡೆಯೋದು. ಸೊ ನೀವೆಲ್ಲ ಆಟ ಆಡ್ತೀರಾ? ಯಾವ್ಯಾವ ಆಟ ಆಡ್ತೀರಿ? Which games you are playing? Goli, very nice. Carrom board, indoor games, but outdoor games ಹೇಳಿ. Cricket, hide and seek, football, volleyball, beat ball. What it means? Feet mark. Oh, ಹೊಡಿಯೋದಾ? You enjoyed that game? You are so cute. What's your name? Manoj Kumar. Which standard you are studying?
UKG, so smart. ಸೊ ನಾವು ಆಟ ಆಡ್ತಾ ಇದ್ವಿ ಮಕ್ಕಳಿದ್ದಾಗ, ಅಕ್ಕ ತಂಗಿ ತರ, ಟೀಚರ್ ತರ. ಆದ್ರೆ ಇವತ್ತಿನ ಮಕ್ಕಳೆಲ್ಲ ಮೊಬೈಲ್ ಅಲ್ಲೇ ಆಟ ಆಡ್ತಾ ಇದ್ದಾರೆ. ಅದನ್ನ ಬಿಡಿಸಿ ಮಕ್ಕಳನ್ನ ಆಡ್ಲಿಕ್ಕೆ ಬಿಡ್ರಿ. ಯಾವಾಗ್ಲೂ ಓದು 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 ಅಲ್ಲ, ಓದನ್ ಬಿಟ್ಟು ಬಹಳ ಇದಾವೆ. ಇವತ್ತು ಸಚಿನ್ ತೆಂಡೂಲ್ಕರ್ ಇದ್ದಾರೆ, ಉಷಾ ಉತ್ತಪ್ಪ ಇದ್ದಾರೆ, ಯುವರಾಜ್ ಇದ್ದಾರೆ. ಕ್ರಿಕೆಟ್ ಪ್ಲೇಯರ್ಸ್ ನೇಮ್ಸ್ ಹೇಳಿ. ವಿರಾಟ್ ಕೊಹ್ಲಿ ಇದ್ದಾರೆ. ವಾವ್, ವೆರಿ ನೈಸ್. ಸೊ ಎಲ್ಲದರಲ್ಲೂ ಕೂಡ ಮಗು ಬೆಳಿಬೇಕು. ಹಾಡುಗಳಿಗೆ ಕಳಿಸಿ, ಸಿಂಗಿಂಗ್ ಕಾಂಪಿಟೇಷನ್ ಕಳಿಸಿ, ಡ್ಯಾನ್ಸ್ ಕಾಂಪಿಟೇಷನ್ಸ್ ಕಳಿಸಿ, ಸ್ಪೋರ್ಟ್ಸ್ ಕಳಿಸಿ. ಎಲ್ಲದರಲ್ಲೂ ಮಗು ಬೆಳಿಬೇಕು ಅಂದ್ರೆ ಪೇರೆಂಟ್ಸ್ ಶುಡ್ ಟೇಕ್ ಕೇರ್ ಅಂಡ್ ಟೀಚರ್ ಶುಡ್ ಟೇಕ್ ಕೇರ್. ಅಂಡ್ ಯು ಆರ್ ದ ಮೇನ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ವಾ? If you are getting the opportunities, you have to use the opportunity 100%. ಅವಕಾಶ ಸಿಕ್ಕಾಗ 100% ಅದನ್ನ ಬಳಸ್ಕೋಬೇಕು ಅನ್ನುವಂತ ಮಾತುಗಳನ್ನ ಹೇಳ್ತಾ, hello parents, we should promise ourselves from today onwards, we love our child. We love our child. Say loudly. ನಮ್ಮ ಮಕ್ಕಳನ್ನ ಪ್ರೀತಿಸೋಣವಾ? ಮೊಬೈಲ್ಗಿಂತ ಹೆಚ್ಚು ಪ್ರೀತಿಸೋಣವಾ? ಒಂದ್ಸರಿ ನಿಮ್ಮೆಲ್ಲ ಮಕ್ಕಳಿಗೆ ಚಪ್ಪಾಳೆ ಹಾಕಿ. ವೆರಿ ನೈಸ್. ಸೊ ನನ್ನ ಮಾತನ್ನು ಕೇಳಿಸ್ಕೊಳ್ತಾ ಇದ್ದೀರಿ ಅನ್ನುವಂಥ ಒಂದು ಕನ್ಫರ್ಮೇಶನ್ ಸಿಕ್ತು. ಸೊ ಅವಕಾಶವನ್ನು ಕೊಟ್ಟಂತಹ ಈ ಶಾಲೆಯ ಮುಖ್ಯಸ್ಥರಿಗೆ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪೋಷಕರಿಗೆ, ಮಕ್ಕಳಿಗೆ ಹಾಗೂ ಶಿಕ್ಷಕ ವೃಂದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.